ಸರಿ, ಇವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನು ಬರೆಯಬಹುದು? ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನು ಬರೆಯಬಹುದು? ಇದನ್ನು ಆಲ್ರೆಡಿ ಮಾಡ್ತಾನೆ ಹಿಂದಿನ ಲೆಕ್ಚರ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ, ಅದರಲ್ಲಿ ಹೇಳ್ಬಿಟ್ಟಿದ್ದೀನಿ. ಸರಿ, ಈಗ ಕೆಲವೊಂದು ಸ್ಟ್ರಕ್ಚರ್ಗಳು ನೋಡೋಣ. ಪೆಂಟೇನ್ ಸೂತ್ರ ಏನು ಬರುತ್ತೆ? ಪೆಂಟೇನ್ ಇದೆ ಅಲ್ವಾ? ಪೆಂಟ್ ಅಂದರೆ ಎಷ್ಟು? 5. ಹೌದಾ? ಪೆಂಟ್ ಅಂದರೆ ಎಷ್ಟು? 5 ಅಂದರೆ 5 ಕಾರ್ಬನ್ಗಳನ್ನ ಕನೆಕ್ಟ್ ಮಾಡಿದೆ. ಸರಿ, ಏನಂತ ಇದೆ ಅಂದರೆ ಎಲ್ಲ ಕಡೆ ಸಿಂಗಲ್ ಬಾಂಡು, ಅಂದರೆ ಉಳಿದ ಕಡೆ ಎಲ್ಲ ಏನು ಹಾಕ್ಬಿಡ್ಬೇಕು? ಹೈಡ್ರೋಜನ್ ಹಾಕ್ಬಿಡ್ಬೇಕು. ಉಳಿದ ಕಡೆ ಎಲ್ಲ ಏನಾಗಿದೆ? ಹೈಡ್ರೋಜನ್ ಹಾಕಿದೆ. ಸರಿ, ಉಳಿದ ಕಡೆ ಎಲ್ಲ ಹೈಡ್ರೋಜನ್ ಹಾಕಿದೆ. ಇದು ಒಂದು ಸ್ಟ್ರಕ್ಚರ್ ಆಯಿತು. ಎರಡನೇ ಸ್ಟ್ರಕ್ಚರ್ ನೋಡಿ, ಯಾವ ರೀತಿ ಬರಿಬೋದು? ಈ ರೀತಿ ಬರಿಬೋದಾ? 2 ಕಾರ್ಬನ್ ಸೈಡ್ ಇಟ್ಕೊಂಡು. ಇದಕ್ಕಿಂತ ಮೊದಲು ಯಾರು ಲೆಕ್ಚರ್ ನೋಡಿದರೆ ಆಲ್ರೆಡಿ ಅವರಿಗೆ ಇದು ಆನ್ಸರ್ ಗೊತ್ತು. ಸರಿ, ಇನ್ನೊಂದು ನೋಡಿ, ಇನ್ನೊಂದು ಸ್ಟ್ರಕ್ಚರ್ ಯಾವ ರೀತಿ ಬರ್ಬೋದು? ಅದರಲ್ಲಿ ಕೂಡ ನೋಡಿ, ಈ ರೀತಿ ಚೌಕದಲ್ಲಿ ಬರ್ಬೋದಾ? ಅಂದರೆ ಪ್ಲಸ್ ಆಕಾರದಲ್ಲಿ. ಇವೆಲ್ಲ ಕನೆಕ್ಟ್ ಆಗಿರ್ತಕ್ಕಂಥ ಹೈಡ್ರೋಜನ್. ಸರಿ, ಇಲ್ಲೆಲ್ಲ ಡ್ಯಾಶ್ ಈ ಕಡೆ ಎಲ್ಲ ಏನು ಮಾಡಿದರೆ ಹೈಡ್ರೋಜನ್ ಬರ್ಬಿಟ್ರೆ ಏನಾಯಿತು? ಇದು ಪಾಸಿಬಲ್ ರಚನಾ ಸಮಾಂಗಿಗಳು. ಇದ್ರದ್ದು ಪೆಂಟೇನ್. ಈಗ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಸುತ್ತಮುತ್ತಲೂ ನಾವು ನೋಡುವ ಅಸಂಖ್ಯಾತ ಕಾರ್ಬನ್ನ ಸಂಯುಕ್ತಗಳ ದೊರಕುವಿಕೆಗೆ ಕಾರಣವಾದ ಕಾರ್ಬನ್ನ 2 ಗುಣಗಳಾಗಿವೆ. ನಮ್ಮ ಸುತ್ತಮುತ್ತಲೂ ದೊರೆತಾ ಇರ್ತಕ್ಕಂಥ ಕಾರ್ಬನ್ ಸಂಯುಕ್ತಗಳಿಗೆ ಕಾರಣ ಯಾವುದು? ಒಂದೇದೇನು? ಕ್ಯಾಟಿನೇಷನ್. ಹೌದಾ? ಒಂದೇದೇನು? ಕ್ಯಾಟಿನೇಷನ್. ಅಂದ್ರೆ ಏನು? ಚೇಂಜ್ ಮಾಡ್ತಕ್ಕಂಥದ್ದು ಅಥವಾ ಸರಪಳಿ ಮಾಡ್ತಕ್ಕಂಥದ್ದು. ಹೌದಾ? ಈ ರೀತಿ ರಿಂಗ್ಗಳನ್ನ ಮಾಡ್ತಕ್ಕಿರ್ತಕ್ಕಂಥ ಗುಣಕ್ಕೆ ಏನಂತ ಕರಿತೀವಿ? ಕಾರ್ಬನ್ ಕ್ಯಾಟಿನೇಷನ್ ಗುಣ. ಒಂದನೇ ಗುಣ ಆಯಿತು. ಎರಡನೇ ಗುಣ ಯಾವುದು? ಇದಕ್ಕೆ 4 ವ್ಯಾಲೆನ್ಸ್ ಇದೆ. ಏನಿದೆ? 4 ವ್ಯಾಲೆನ್ಸ್ ಇರೋ ಕಾರಣ ಏನಾಗುತ್ತೆ? ಇದು ಹೈಡ್ರೋಜನ್ನು, ನೈಟ್ರೋಜನ್ನು, ಹೌದಾ, ಸಿಲಿಕಾನು, ಸಲ್ಫರು, ಈ ರೀತಿ ಇರ್ತಕ್ಕಂಥ ಎಲಿಮೆಂಟ್ ಜೊತೆ ಏನು ಮಾಡುತ್ತೆ? ಒಳ್ಳೆಯ ಬಂಧವನ್ನು ರಚನೆ ಮಾಡಿ ಏನು ಮಾಡುತ್ತೆ? ಇನ್ನು ವೈಡ್ ರೇಂಜಲ್ಲಿ, ವಿಶಾಲವಾದ ಗುಣಮಟ್ಟದಲ್ಲಿ ಏನು ಮಾಡುತ್ತೆ? ಇದು ಕಾರ್ಬನ್ನ ಈ ರೀತಿ ಸಂಯುಕ್ತಗಳನ್ನ ಕ್ರಿಯೇಟ್ ಮಾಡುತ್ತೆ. ಸರಿ, ಇದಾಯಿತು. ನೆಕ್ಸ್ಟ್ ಪ್ರಶ್ನೆಗೆ ಆನ್ಸರ್ ನೋಡಿ. ಸೈಕ್ಲೋಪೆಂಟೇನ್ನ ಅಣುಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿಯ ರಚನೆಯನ್ನು ಬರೆಯಿರಿ. ಸೈಕ್ಲೋಪೆಂಟೇನ್ ನೋಡಿ, ಹೋದ ಸಲ ಸೈಕ್ಲೋಹೆಕ್ಸೇನ್ ಬರುತ್ತವೆ. ಸೈಕ್ಲೋಹೆಕ್ಸೇನ್ ಯಾವ ರೀತಿ ಇತ್ತು? ಈ ರೀತಿ. ಈಗ ಪೆಂಟೇನ್ ಅಂತಿದ್ದಾರೆ. ಪೆಂಟೇನ್ ಅಂದರೆ ಎಷ್ಟು ಕಾರ್ಬನ್ ಬರುತ್ತೆ? 5 ಕಾರ್ಬನ್ ಬರುತ್ತೆ. ಪೆಂಟೇನ್ ಅಂದರೆ ಎಷ್ಟು ಬರುತ್ತೆ? 5 ಕಾರ್ಬನ್ ಬರುತ್ತೆ. 5 ಕಾರ್ಬನ್ ಅಂದರೆ ಮೊದಲು 5 ಕಾರ್ಬನ್ ಇಳಿಸ್ಕೊಳ್ತೀವಿ ನಾವು. 1 ಕಾರ್ಬನ್, 2 ಕಾರ್ಬನ್, 3, 4, 5 ಕಾರ್ಬನ್ ಆಯ್ತು ನೋಡಿ. ಹೌದಾ? ಇದು ಯಾವ ರೀತಿ ಇರಬೇಕು? ಸೈಕಲಲ್ಲಿ ಇರಬೇಕು. ಯಾವ ರೀತಿ? ಸೈಕಲಲ್ಲಿ. ಅಂದರೆ ಸೈಕ್ಲೋಪೆಂಟೇನ್. ಸೈಕಲಲ್ಲಿ ರೀತಿ ಬರುತ್ತೆ. ಪೆಂಟ್ ಏನ್ ಅಂತ ಇದೆ ನೋಡಿ. ಪೆಂಟೇನ್ ಅಂತ ಇದೆ. ಏನಂತ ಇದೆ? ಪೆಂಟೇನ್ ಅಂದರೆ ಎಲ್ಲ ಕಡೆ ಏನು ಬರುತ್ತೆ? ಸಿಂಗಲ್ ಬಾಂಡ್. ಎಲ್ಲ ಕಡೆ ಏನು ಬರುತ್ತೆ? ಸಿಂಗಲ್ ಬಾಂಡ್ ಬರುತ್ತೆ. ಸಿಂಗಲ್ ಬಾಂಡ್ ಬಂತು. ಈಗ ಉಳಿದದ್ದೇನು? ಇದ್ರ ವ್ಯಾಲೆನ್ಸಿನ ತುಂಬಿಕೊಳ್ತಾ ಹೋಗ್ಬೇಕು. ಏನು ತುಂಬಿಕೊಳ್ತಾ ಹೋಗ್ಬೇಕು? ವ್ಯಾಲೆನ್ಸಿ ತುಂಬೋದಕ್ಕೆ ಏನು ಮಾಡ್ತೀನಿ? ಎಲ್ಲ ಕಡೆ ಹೈಡ್ರೋಜನ್ ಹಾಕೊಳ್ತಾ ಹೋಗ್ತೀನಿ. ಈಗ ಕಾರ್ಬನ್ ಎಷ್ಟಿರುತ್ತೆ? 4 ವ್ಯಾಲೆನ್ಸಿ ಇರುತ್ತೆ. ಇಲ್ಲಿ ಆಲ್ರೆಡಿ 2 ಬಂಧಗಳಿವೆ. ಅಂದರೆ ಇಲ್ಲಿ ಒಂದು ಬಂಧ, ಇಲ್ಲೊಂದು ಬಂಧ. ಅಂದರೆ ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಇದಕ್ಕೆ ಕೂಡ ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಕೂಡ ಒಂದು ಹೈಡ್ರೋಜನ್. ಹೈಡ್ರೋಜನ್ ಇದೇನಾಯಿತು? ಸೈಕ್ಲೋಪೆಂಟೇನ್ನ ಏನಾಯಿತು? ಅಣುಸೂತ್ರ ಆಯಿತು. ಸರಿ, ಇದೊಂದು ಸ್ಟ್ರಕ್ಚರ್ ಆಯಿತು. ಓಕೆ, ಇದರ ಅಣುಸೂತ್ರ ಏನು ಬರುತ್ತೆ? ಅಣುಸೂತ್ರ ಬರೋದಕ್ಕೆ ಏನು ಮಾಡ್ತೀವಿ? ಫಸ್ಟ್ ಎಷ್ಟು ಕಾರ್ಬನ್ ಎಣಿಸಿ. 1 2 3 4 5 ಕಾರ್ಬನ್ ಅಂದರೆ C5H. ಹೈಡ್ರೋಜನ್ ಎಷ್ಟಿವೆ? 1 2 3 4 5 6 7 8 9 10. ಹೌದಾ? 10. C5H ಏನಾಯ್ತು? ಇದರದ್ದು ಅಣುಸೂತ್ರ. ಈಗ ಎಲೆಕ್ಟ್ರಾನ್ ಚುಕ್ಕಿಯ ರಚನೆ.
ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಮಾಡಬೇಕು. ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಮಾಡೋದಕ್ಕೆ ಏನು ಮಾಡಿದ್ವಿ ನಾವು? ಏನು ಮಾಡಿದ್ವಿ ಹೇಳಿ? ಎಲ್ಲೆಲ್ಲಿ ಬಂಧ ಇದೆ ಅಲ್ವಾ, ಈ ಬಂಧವನ್ನು ಏನು ಮಾಡ್ತೀವಿ? ಎರಡು ಈ ರೀತಿ ಡಾಟ್ ಇದೆ ಏನು ಮಾಡ್ತೀವಿ? ರಿಪ್ಲೇಸ್ ಮಾಡಿ ರೌಂಡ್ ಆಗಿ ಅಂದ್ರೆ ಒಂದು ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ ಬರೋ ರೀತಿ ಏನು ಮಾಡ್ತೀವಿ? ರೌಂಡ್ ಆಗ್ತೀವಿ. ಓಕೆ, ಇದ್ರ ಎಲೆಕ್ಟ್ರಾನ್ ಚುಕ್ಕೆ ಏನು ಮಾಡ್ತೀವಿ? ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಇದರ ಎಲೆಕ್ಟ್ರಾನ್ ಚುಕ್ಕೆ ನೋಡಿ. ಓಕೆ, ಮೊದಲನೇದಾಗಿ ಇಲ್ಲೊಂದು ಕಾರ್ಬನ್ ಇದೆ, ಆನಂತರ ಇಲ್ಲಿ ಒಂದು ಕಾರ್ಬನ್, 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 ಇಲ್ಲಿ ಒಂದು ಕಾರ್ಬನ್. ಟೋಟಲ್ ಆಗಿ ಎಷ್ಟಾಯ್ತು? 5 ಕಾರ್ಬನ್ ಅದು. ಓಕೆ, ಇಲ್ಲಿ ಕಾರ್ಬನ್. ಓಕೆ, ಓಕೆ, ಈ ಕಾರ್ಬನ್ ಆಗೋಣ. ಈ ಕಾರ್ಬನ್ ಮತ್ತೆ ಕಾರ್ಬನ್ ಏನು ಮಾಡುತ್ತೆ? ಇನ್ನೊಂದು ಕಾರ್ಬನ್ ಎಲ್ಲ ಕಾರ್ಬನ್ ಜೊತೆ ಏನು ಮಾಡುತ್ತೆ? 2 ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಹೋಗುತ್ತೆ. ಓಕೆ, 2 ಎಲೆಕ್ಟ್ರಾನ್ ಏನು ಮಾಡುತ್ತೆ? ಶೇರ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಒಂದೊಂದು ಬಂಧ ಇರುತ್ತಲ್ಲ, ಒಂದೊಂದು ಬಂಧದ ಜಾಗದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? 2 ಎಲೆಕ್ಟ್ರಾನ್ ಚುಕ್ಕೆಯನ್ನು ಇಳಿಸ್ತೇನೆ. ಈ ಉಳಿದಿರ್ತಕ್ಕಂಥ ವ್ಯಾಲೆನ್ಸಿನ ಏನು ಮಾಡುತ್ತೆ? ಹೈಡ್ರೋಜನ್ ಬಂದು ಫಿಲ್ ಮಾಡುತ್ತೆ. ಹೈಡ್ರೋಜನ್ ಬಂದು ಫಿಲ್ ಮಾಡುತ್ತೆ ಅಲ್ವಾ? ಈಗ ಹೈಡ್ರೋಜನ್ ನೋಡಿ, ಇಲ್ಲಿ ಒಂದು ಹೈಡ್ರೋಜನ್, 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 ಇಲ್ಲಿ ಒಂದು ಹೈಡ್ರೋಜನ್. ಓಕೆ, ಈಗ ಹೈಡ್ರೋಜನ್ ಹತ್ರ ಏನಿರುತ್ತೆ? ಪ್ರತಿಯೊಂದು ಹೈಡ್ರೋಜನ್ ಹತ್ರ ಅದರದ್ದೇ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇರುತ್ತೆ. ಸರಿ, ಒಂದು ಎಲೆಕ್ಟ್ರಾನ್ ಆಗ್ತವೆ ಬಂತು, ಅದರದ್ದೇ ಒಂದು ಎಲೆಕ್ಟ್ರಾನ್. ಪ್ರತಿಯೊಂದು ಹೈಡ್ರೋಜನ್ ಏನು ಮಾಡುತ್ತೆ? ಅದರ ಹತ್ರ ಇರ್ತಕ್ಕಂಥ ಒಂದೊಂದು ಎಲೆಕ್ಟ್ರಾನ್ ತೊಗೊಂಡು ಬರುತ್ತೆ. ಒಂದೊಂದು ಎಲೆಕ್ಟ್ರಾನ್ ತೊಗೊಂಡ್ಬಂದಾಗ ಕಾರ್ಬನ್ ಏನು ಮಾಡುತ್ತೆ? ಅದರ ಹತ್ರ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ? ಕಾರ್ಬನ್ ಸುತ್ತ ನೋಡಿ ಎಷ್ಟು ಎಲೆಕ್ಟ್ರಾನ್ ಇರಬೇಕು? 4 ಎಲೆಕ್ಟ್ರಾನ್ ಇರಬೇಕು, ಹೌದಾ? ಇಲ್ಲಿ ಎಷ್ಟಿವೆ? ಈ ಕಾರ್ಬನ್ ಸುತ್ತ ನೋಡಿ ಇಲ್ಲಿ 2 ಇವೆ, ಇಲ್ಲಿ ಒಂದು, ಇಲ್ಲಿ ಒಂದು. ಓಕೆ, ಕಾರ್ಬನ್ ಸುತ್ತ ಏನಾಯ್ತು? ಈಗ 4 ಎಲೆಕ್ಟ್ರಾನ್ ಆಯಿತು. ಈ ಕಾರ್ಬನ್ ಸುತ್ತ 2 ಇಲ್ಲಿವೆ, ಅಂದರೆ ಇನ್ನೂ 2 ಇಲ್ಲಿ ಇರುತ್ತೆ, ಇಲ್ಲಿ. ಈ ಕಾರ್ಬನ್ ಸುತ್ತ ಇಲ್ಲಿ 2 ಇವೆ, ಇಲ್ಲಿ ಒಂದು, ಇಲ್ಲಿ ಒಂದು. ಓಕೆ, ಈ ಕಾರ್ಬನ್ ಸುತ್ತ ನೋಡಿ ಇಲ್ಲಿ ಒಂದು, ಇಲ್ಲಿ ಒಂದಿದೆ. ಸೊ ಇಲ್ಲಿ ಒಂದು ಎಲೆಕ್ಟ್ರಾನು, ಇಲ್ಲಿ ಒಂದು ಎಲೆಕ್ಟ್ರಾನು. ಈ ಕಾರ್ಬನ್ ಸುತ್ತ ಇಲ್ಲಿ ಒಂದು ಎಲೆಕ್ಟ್ರಾನು, ಇಲ್ಲಿ ಒಂದು ಎಲೆಕ್ಟ್ರಾನ್. ಓಕೆ, ಇಷ್ಟು ರೀತಿ ಏನಾಯ್ತು? ಬಂಧಗಳನ್ನು ಕ್ರಿಯೇಟ್ ಮಾಡಿತ್ತು. ಇದು ಎಲೆಕ್ಟ್ರಾನ್ ಚುಕ್ಕೆ ಆಯಿತು. ಈಗೇನು ಮಾಡಬೇಕು? ಪ್ರತಿಯೊಂದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ರೀಸನ್ ಇದೆ ಅಲ್ವಾ? ಆ ರೀಸನ್ ಹಾಕ್ಬಿಡೋಣ. ಈಗೇನು ಮಾಡ್ತೀವಿ? ಹೈಡ್ರೋಜನ್ಗೆ ಎಷ್ಟು ಬೇಕು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ ಬೇಕಲ್ವ? ಹೈಡ್ರೋಜನ್ಗೆ ಎಷ್ಟು ಬೇಕು? 2 ಎಲೆಕ್ಟ್ರಾನ್ ಬೇಕು. ಈಗ ಹೈಡ್ರೋಜನ್ ಏನು ಮಾಡುತ್ತೆ? ಇಲ್ಲಿಂದ 2 ಎಲೆಕ್ಟ್ರಾನ್ ತಗೊಂಡು, ಈ ಹೈಡ್ರೋಜನ್ ಕೂಡ ಇಲ್ಲಿಂದ 2 ಎಲೆಕ್ಟ್ರಾನ್ ತಗೊಂಡು, ಈಗ ಹೈಡ್ರೋಜನ್ 2 ಎಲೆಕ್ಟ್ರಾನ್ ಆಯಿತು, ಸ್ಟೇಬಲ್ ಕಾನ್ಫಿಗರೇಷನ್. ಅದೇ ರೀತಿ ಪ್ರತಿಯೊಂದು ಹೈಡ್ರೋಜನ್ ಕೂಡ ಆಗುತ್ತೆ, ಸ್ಟೇಬಲ್ ಕಾನ್ಫಿಗರೇಷನ್ ಮಾಡ್ಕೊಳ್ಳಿ. ಓಕೆ, ಹೈಡ್ರೋಜನ್ ನಡಿತು, ಸ್ಟೇಬಲ್ ಕಾನ್ಫಿಗರೇಷನ್ ಮಾಡ್ತೀವಿ. 2 ಎಲೆಕ್ಟ್ರಾನ್ ತಗೊಂಡು. ಓಕೆ, ಸರಿ, ಮುಗೀತು. ಈಗೇನು ಮಾಡುತ್ತೆ? ಕಾರ್ಬನ್ಗೆ ಏನು ಬೇಕು? ಕಾರ್ಬನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? 8 ಎಲೆಕ್ಟ್ರಾನ್ ಬೇಕು. ಎಷ್ಟು ಎಲೆಕ್ಟ್ರಾನ್ ಬೇಕು? 8 ಎಲೆಕ್ಟ್ರಾನ್. ಸ್ಟೇಬಲ್ ಕಾನ್ಫಿಗರೇಷನ್ ಹಾಕಿ ಎಷ್ಟು ಬೇಕು? 8 ಎಲೆಕ್ಟ್ರಾನ್ ಬೇಕು. ಸೊ 8 ಎಲೆಕ್ಟ್ರಾನ್ ಬೇಕಾಗಿದ್ದಕ್ಕೆ ಈ ಕಾರ್ಬನ್ ಏನು ಮಾಡುತ್ತೆ? ಇಲ್ಲಿಂದ ಹೈಡ್ರೋಜನ್ ಹತ್ರನೂ ಶೇರ್ ಮಾಡಿತು, 4 ಎಲೆಕ್ಟ್ರಾನ್ ಬಂತು. ಈ ಬಂಧಗಳಿಂದ ಏನು ಮಾಡುತ್ತು? ಶೇರ್ ಮಾಡ್ತೀವಿ. ನೋಡಿ, ಟೋಟಲ್ ಆಗಿ 1 2 3 4 5 6 7 8 ಎಲೆಕ್ಟ್ರಾನ್ ಆಯ್ತಾ ಕಾರ್ಬನ್ ಸುತ್ತ? ನೋಡಿ, ಮೆಥಡ್ಸ್ ಎಲ್ಲ ಆಗ್ತದೆ. ಕಾರ್ಬನ್ ಏನಾಯಿತು? ಇಲ್ಲಿಂದ ಹೈಡ್ರೋಜನ್ ಹತ್ರ 2 ಎಲೆಕ್ಟ್ರಾನ್ ತಗೊಂತು, ಇದ್ರ ಹತ್ರ 2 ಎಲೆಕ್ಟ್ರಾನ್ ತಗೊಂತು, ಇಲ್ಲಿ ಈ ಕಾರ್ಬನ್ ಹತ್ರನೂ ಎಲೆಕ್ಟ್ರಾನ್ ತಗೊಂಡು ಟೋಟಲ್ ಆಗಿ ಏನಾಯಿತು? 8 ಎಲೆಕ್ಟ್ರಾನ್ ಆಯಿತು. ಸರಿ, ಈಗ ಇಲ್ಲಿ ಈ ಕಾರ್ಬನ್ ಕೂಡ ಇದರದ್ದು ಬೇರೆ ಲೆಕ್ಕ. ಇದೇನು ಮಾಡುತ್ತೆ? ಇಲ್ಲಿಂದ ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ನೆಕ್ಸ್ಟು ಕಾರ್ಬನ್ ಹತ್ರ ತಗೊಂಡು ಈ ಕಾರ್ಬನ್ ಹತ್ರ ಏನು ಮಾಡ್ತು? ಶೇರ್ ಮಾಡ್ಕೊಳ್ತು, ಹೌದಾ? ಈಗ ಇದೇನು ಮಾಡುತ್ತೆ? ಇಲ್ಲಿ ಹೈಡ್ರೋಜನ್ ಹತ್ರ ಕೂಡ ತಗೊಳುತ್ತೆ.
ಇದೇನು ಮಾಡುತ್ತೆ, ಇಲ್ಲಿ 2 ಇದೆ ಆಲ್ರೆಡಿ, ಇಲ್ಲಿ 2, ಇದರಿಂದ 2, ಇಲ್ಲಿಂದ 2 ಅಂತ ತಗೊಂಡು ಏನು ಮಾಡಿತ್ತು ರಿಂಗ್. ಓಕೆ, ಈ ಕಾರ್ಬನ್ ರೆಡ್ ಲೈನ್ ಅನ್ನು ನೋಡಿ ಸುತ್ತ 8 ಎಲೆಕ್ಟ್ರಾನ್ ಇವೆ. ಓಕೆ, ಇದು ನೋಡಿ ಇದೇನು ಮಾಡುತ್ತೆ, ಇಲ್ಲಿಂದ 2, 2 ಮತ್ತೆ 2 ಮತ್ತೆ 2, ಟೋಟಲ್ ಆಗಿ ಎಷ್ಟಾಯಿತು, 8 ಎಲೆಕ್ಟ್ರಾನ್ ಆಯಿತು. ಈಗ ಲಾಸ್ಟ್ ಬಂದಿರತಕ್ಕಂಥ ಈ ಕಾರ್ಬನ್ಗೆ ಸರಿ, ಇಲ್ಲಿಂದ 2 ತಗೊಳ್ತು, ಇಲ್ಲಿಂದ 2 ತಗೊಳ್ತು, ಈ ಕಾರ್ಬನ್ ಸಹಿತನೇ ಇಲ್ಲಿರ್ತಕ್ಕಂಥ 2 ತಗೊಳ್ತು, ಇದನ್ನ 2 ತಗೊಳ್ತು. ಈ ರೀತಿ ಏನಾಯ್ತು, ಎಲೆಕ್ಟ್ರಾನ್ ಚುಕ್ಕಿಯನ್ನು ಮಾಡುತ್ತೆ. ಸರಿ, ಇದು ಏನಾಯ್ತು, ಇದ್ರದ್ದು ಎಲೆಕ್ಟ್ರಾನ್ ಚುಕ್ಕಿಯ ರಚನೆ ಆಯಿತು. ಸರಿ, ನೋಡಿ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಪ್ರತಿಯೊಂದು ಕಾರ್ಬನ್ ಸುತ್ತ ನೋಡಿ, ಈ ಕಾರ್ಬನ್ ಗ್ರೀನ್ ರೀಜನ್ ಅಲ್ಲಿ ನೋಡಿ, ಇದರಲ್ಲಿ ಕೂಡ 8 ಎಲೆಕ್ಟ್ರಾನ್ ಇವೆ. ಹೈಡ್ರೋಜನ್ ಹತ್ರ ಬಂದಾಗ ಹೈಡ್ರೋಜನ್ ಹತ್ರ 2 ಎಲೆಕ್ಟ್ರಾನ್ ಇವೆ. ಹೌದಾ? ಅರ್ಥ ಆಯ್ತಾ? ಇದು ಎಲೆಕ್ಟ್ರಾನ್ ಚುಕ್ಕಿಯ ರಚನೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಜಾಸ್ತಿ ಏನು ಮಾಡಲ್ಲ, ಇಲ್ಲಿ ಹಿಂದೆ ಇರತಕ್ಕಂಥ ಇಲ್ಲಿ ಏನಿದೆ ಅಲ್ವಾ ಸ್ಟ್ರಕ್ಚರು, ಪ್ರತಿಯೊಂದು ಒಂದು ಬಾಂಡ್ ಇದೆ ಅಲ್ವಾ, ಈ ಒಂದು ಬಾಂಡನ್ನು ಏನು ಮಾಡಿದ್ವಿ, ನೆಕ್ಸ್ಟ್ ಅಲ್ಲಿ 2 ಎಲೆಕ್ಟ್ರಾನ್ನಿಂದ ರಿಪ್ಲೇಸ್ ಮಾಡಿದ್ವಿ. ಒಂದು ಬಾಂಡನ್ನು ಏನು ಮಾಡಿದ್ವಿ, ಇಲ್ಲಿರ್ತಕ್ಕಂಥ ಒಂದು ಬಾಂಡನ್ನು ಇಲ್ಲಿ 2 ಎಲೆಕ್ಟ್ರಾನ್ನಿಂದ ರಿಪ್ಲೇಸ್ ಮಾಡಿದ್ವಿ. ಪ್ರತಿಯೊಂದು ಕಾರ್ಬನ್ ಸುತ್ತ ಏನು 8 ಎಲೆಕ್ಟ್ರಾನ್ ಬರೋ ರೀತಿ ಸರ್ಕಲ್ನ ಹಾಕೊಳ್ತಾ ಬಂದ್ವಿ. ಹೈಡ್ರೋಜನ್ ಹತ್ರ 2 ಎಲೆಕ್ಟ್ರಾನ್ ಬರೋ ರೀತಿ ಸರ್ಕಲ್ನ ಹಾಕೊಳ್ತಾ ಬಂದ್ವಿ. ಇದು ಏನಾಯಿತು, ಎಲೆಕ್ಟ್ರಾನ್ ಚುಕ್ಕಿಯ ರಚನೆ ಆಯಿತು. ಓಕೆ, ಇದು ಪೆಂಟೆನ್ನ ಎಲೆಕ್ಟ್ರಾನ್ ಚುಕ್ಕಿಯ ರಚನೆ ಆಯಿತು. ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 4ರಲ್ಲಿ ಏನೇನು ಕೊಟ್ಟಿದ್ದಾರೆ, ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ. ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸ ಅಂದರೆ ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಹೆಸರನ್ನ ಕೊಟ್ಟಿದ್ದಾರೆ. ಈ ಹೆಸರಿಂದ ಅದರ ಸ್ಟ್ರಕ್ಚರನ್ನು ಬರಿಬೇಕು, ಅದರ ರಚನೆಯನ್ನು ನಾವು ಏನು ಮಾಡಬೇಕು, ಬರಿಬೇಕು. ಒಂದ್ಸಲ ಪ್ರಶ್ನೆ ಕ್ಲಿಯರ್ ಆಗಿದೆ ನೋಡ್ಕೊಳ್ತೀನಿ. ಓಕೆ, ಕ್ಲಿಯರ್ ಆಗಿ ಬರ್ತಾ ಇದೆ ಪ್ರಶ್ನೆ. ಸರಿ, ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ. ರಚನಾ ವಿನ್ಯಾಸವನ್ನು ಬರೆಯೋಣ. ಮೊದಲನೇದಾಗಿ ಏನಿದೆ, ಎಥೆನಾಯಿಕ್ ಆಮ್ಲ. ಒಂದನೇದೇನಿದೆ, ಎಥೆನಾಯಿಕ್ ಆಮ್ಲ. ಎಥೆನಾಯಿಕ್ ಆಸಿಡ್ ಅಂತ ಇಂಗ್ಲೀಷಲ್ಲಿ ಬರೀತೀವಿ. ಹೌದಾ? ಇಲ್ಲಿ ಕನ್ನಡದಲ್ಲಿ ಎಥೆನಾಯಿಕ್ ಆಮ್ಲ ಅಂತಿದೆ, ಎಥೆನಾಯಿಕ್ ಆಸಿಡ್. ಇಂಗ್ಲೀಷಲ್ಲಿ ಕೂಡ ನೀವು ಬರೆಯೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮುಂದೆ 11th 12th ಓದೋವಾಗ ಏನಾಗುತ್ತೆ, ಅಲ್ಲಿ ಜಾಸ್ತಿ ಇಂಗ್ಲೀಷನ್ನು ಬಳಸ್ತಾರೆ. ಇನ್ನೊಂದು ಏನಂದರೆ, ಈ ಇಂಗ್ಲೀಷಿಂದ ಏನಾಗುತ್ತೆ ಸ್ವಲ್ಪ ಕ್ಲಿಯರ್ ಆಗಿ ನೋಡಿ. ಎಥೆನಾಯಿಕ್ ನೋಡಿ, ಇದರಿಂದನೇ ಏನಾಗುತ್ತೆ ಗೊತ್ತಾಗುತ್ತೆ. ಎತ್ತಂದರೆ ಎಷ್ಟು, 2. ಓಕೆ, ಎತ್ತಂದರೆ 2. ಏನಂತ ಇದೆ ಅಂದರೆ ಸಿಂಗಲ್ ಬಾಂಡು. ಆಯಿಕ್ ಆ್ಯಸಿಡ್ ಅಂದರೆ ಏನು ಬರುತ್ತೆ, ಕಾರ್ಬಾಕ್ಸಿಲಿಕ್ ಆಮ್ಲ. ಹೌದಾ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈ ರೀತಿ ಬರುತ್ತೆ ಅಲ್ವಾ. ಇದರಿಂದ ಈಸಿಯಾಗಿ ತಿಳ್ಕೊಬೋದು, ಇಲ್ಲಿಂದಲೂ ತಿಳ್ಕೊಬೋದು. ಬಟ್ ಹೊಡೆದಾಕೋಕ್ಕೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಏನಾಗುತ್ತೆ, ಕಷ್ಟ ಆಗುತ್ತೆ. ಇಂಗ್ಲೀಷಲ್ಲಿ ಆದರೆ ಈಸಿಯಾಗಿ ಬ್ರೇಕ್ ಮಾಡಿಕೊಂಡು ಈ ರೀತಿ ತಿಳ್ಕೊಬೋದು. ಸರಿ, ಈಗ ಆಲ್ರೆಡಿ ನಿಮಗೆ ಸ್ಟ್ರಕ್ಚರ್ ಯಾವ ರೀತಿ ಅಂತ ತಲೆಯಲ್ಲಿ ಬಂದಿರುತ್ತೆ. ಸರಿ, ಎಥೆನಾಯಿಕ್ ಅಂದರೆ ಎಷ್ಟು, ಎತ್ತಂದರೆ 2 ಅಂದರೆ 2 ಕಾರ್ಬನ್ ಇಳಿಸ್ಕೊಳ್ಳಿ ಮೊದಲು. ಓಕೆ, 2 ಕಾರ್ಬನ್ ಇಳಿಸ್ಕೊಂಡ ನಂತರ ಇಲ್ಲೇನಿದೆ, ಆಯಿಕ್ ಆ್ಯಸಿಡ್ ಅಂದರೆ ನೋಡಿ ಏನಂತ ಇದೆ ಅಲ್ವಾ, ಏನಂದರೆ ಎಲ್ಲ ಕಾರ್ಬನ್ ನಡುವೆ ಏನಿದೆ, ಸಿಂಗಲ್ ಬಾಂಡ್. ಎಲ್ಲ ಕಾರ್ಬನ್ ನಡುವೆ ಏನಿದೆ, ಸಿಂಗಲ್ ಬಾಂಡ್ ಬಂತು. ಓಕೆ, ಆನಂತರ ಆಯಿಕ್ ಆ್ಯಸಿಡ್ ಅಂದರೆ COOH ಏನಿರುತ್ತೆ, ಇಲ್ಲಿ ಕ್ರಿಯಾ ಗುಂಪು ಏನಿರುತ್ತೆ, C ಡಬಲ್ ಬಾಂಡ್ O ಬಾಂಡ್ OH. ಓಕೆ, ಈಗ ಎಲ್ಲೆಲ್ಲಿ ವ್ಯಾಲೆನ್ಸಿ ಉಳಿತಲ್ವಾ ಅಲ್ಲೆಲ್ಲ ಏನು ಮಾಡಬೇಕು, ಹೆಚ್ಚನ್ನು ತುಂಬಬೇಕು. ಏನು ಮಾಡಬೇಕು, ಹೈಡ್ರೋಜನ್ನ ತುಂಬಬೇಕು. ಇದೇನಾಯಿತು, ಇದರದ ರಚನೆ ಆಯಿತು, ರಚನಾ ವಿನ್ಯಾಸ ಆಯಿತು. ಸರಿ, ಇದನ್ನು ಯಾವ ರೀತಿ ಬರೀಬಹುದು, CH3 ನೋಡಿ, CH3 ಈ ಸಿ ಇದೆ, ಇದರ ಸುತ್ತ 3 H, CH3 ಬಾಂಡ್ ವಿತ್ COOH. ಓಕೆ, ಈ ರೀತಿ ಆದರೂ ಬರಿಬಹುದು. ಅಥವಾ ಕಾರ್ಬನ್ ಎಷ್ಟಿದೆ, 2 ಕಾರ್ಬನ್ ಇದೆ ಅಲ್ಲ, C2 H ಎಷ್ಟಿವೆ, 4 H4O2. ಈ ರೀತಿ ಕೂಡ ಏನು ಮಾಡ್ಬೋದು, ಬರಿಬೋದು ಇದನ್ನು. ಸರಿ, ಇದು ಬಂತಂದ್ರೆ ಇದು ಬಂದಂಗೆ, ಇದು ಬಂತಂದ್ರೆ ಇದು ಬಂದು ಈಸಿ. ಈಗ ಎರಡನೇದು ನೋಡಿ, ಎರಡನೇದು ಏನಿದೆ, ಎರಡನೇದರಲ್ಲಿ ಏನು ಕೊಟ್ಟಿದ್ದಾರೆ, ಬ್ರೋಮೋಪೆಂಟೇನ್. ಏನು, ಬ್ರೋಮೋಪೆಂಟೇನ್ ಏನಿದೆ ನೋಡಿ, ಲಾಸ್ಟಲ್ಲಿ ಏನಿದೆ, ಸೊ ಬ್ರೋಮೋ ಅಂದಾಗ ಏನು ಬಂತು, ಒಂದು ಬ್ರೋಮಿನ್ ಬರುತ್ತೆ,
ಪೆಂಟ್ ಅಂದರೆ 5. ಓಕೆ, ANE ಇದೆ. ಏನಿದೆ? ANE ಅಂದ್ರೆ ಏನು? ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ. ಓಕೆ, ಈಗ ಸ್ಟ್ರಕ್ಚರ್ ಹೇಳ್ಸೋಣ. ಸ್ಟ್ರಕ್ಚರ್ ಅಲ್ಲಿ ನೋಡಿ, ಇಲ್ಲಿದೆ ಫಸ್ಟ್ ಪೆಂಟೇನ್ ಅಂತ ಇದೆ. ಓಕೆ, ಫಸ್ಟ್ ಏನಿದೆ? ಪೆಂಟೇನ್ ಇದೆ. ಸೊ ಪೆಂಟೇನ್ ಅಂದ್ರೆ 5 ಕಾರ್ಬನ್ ಬರುತ್ತೆ. 5 ಕಾರ್ಬನ್ ಆಯ್ತು. ಒಂದ್ ಕಡೆ ಏನಿದೆ? ಬ್ರೋಮೋ ಇದೆ. ನೋಡಿ, ಒಂದ್ ಕಡೆ ಏನಿದೆ? ಇಲ್ಲಿ ಬ್ರೋಮೋ ಇದೆ. ಸೊ ಬ್ರೋಮೋ ಇದ ಕಾರಣ Br ನ ಒಂದ್ ಕಡೆ Br ನ ಅಟ್ಯಾಚ್ ಮಾಡ್ತೀವಿ ನಾವು. ಬ್ರೋಮೋ ಎಲ್ಲ ಕಡೆ ANE ಅಂತ ಇದೆ. ANE ಅಂತ ಇದ್ದಾಗ ಏನಾಯ್ತು? ಎಲ್ಲ ಕಡೆ ಸಿಂಗಲ್ ಬಾಂಡು. ಕೊನೆಯ ಕೆಲಸ ಏನು? ಹೈಡ್ರೋಜನ್ ಹಾಕಬಹುದು. ಕೊನೆಯ ಕೆಲಸ ಏನು? ಹೈಡ್ರೋಜನ್ ಹಾಕಿಬಹುದು. ಕೊನೆಯದಾಗಿ ಏನು ಮಾಡ್ತೀನಿ? ಎಲ್ಲ ಕಡೆ ಹೈಡ್ರೋಜನ್ ಇಟ್ಕೊಳ್ತಾ ಹೋಗ್ತೀನಿ. ಓಕೆ, ಹೈಡ್ರೋಜನ್ 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 ಹೈಡ್ರೋಜನ್. ಆಯ್ತಾ? ಈಗ ನೋಡಿ, ಇದರದ್ದು ಸೂತ್ರವನ್ನು ಬರೀರಿ. ಟ್ರೈ ಮಾಡಿರೋ ಒಂದ್ಸಲ ಪಾಸ್ ಮಾಡಿ ಟ್ರೈ ಮಾಡಿ. ಈಗ ಏನು ಬರುತ್ತೆ? ಕಾರ್ಬನ್ ಎಷ್ಟಿದೆ? 1 2 3 4 5. 5 ಕಾರ್ಬನ್ ಇವೆನಾ? ಎಷ್ಟಿವೆ? 5 ಕಾರ್ಬನ್. ಸೊ 5 ಕಾರ್ಬನ್ ಇದ್ರೆ ಏನು ಬರುತ್ತೆ? C5. 5 ಕಾರ್ಬನ್ ಇದ್ದಾಗ ಏನು ಬರುತ್ತೆ? C5H. ಹೈಡ್ರೋಜನ್ ಎಷ್ಟಿದೆ? 1 2 3 4 5 6 7 8 9 10 11. C5H11. ಬ್ರೋಮಿನ್ ಇದೆ ಅಲ್ವಾ? Br. ಏನಾಗುತ್ತೆ? Br. C5H11 Br. ಇದೇನಾಯ್ತು? ಬ್ರೋಮೋ ಪೆಂಟೇನ್ನ ಸೂತ್ರ. ಓಕೆ, ಗೊತ್ತಾಯ್ತಾ? ರಚನಾ ವಿನ್ಯಾಸ ಕೂಡ ಗೊತ್ತಾಯ್ತು. ಈಗ ಸೂತ್ರ ಕೂಡ ಗೊತ್ತಾಯ್ತು. ಈಗ ಬ್ಯೂಟೆನೋ ಹೆಕ್ಸಾನ್ಯಾನ್. ಓಕೆ, ಏನಿದೆ? ಬ್ಯೂಟೆನೋ ಹೆಕ್ಸಾನ್ಯಾನ್. ಮೂರನೇದು, ನಾಲ್ಕನೇದು ಬ್ಯೂಟೆನೋನ್ ಹೆಕ್ಸಾನಾನ್. ಹೆಕ್ಸಾನ್ಯಾನ್ ವಾಯಲ್ ಬರುತ್ತೆ. ಹೆಕ್ಸಾನ್ಯಾನ್ ವಾಯಲ್. ಹೆಕ್ಸಾನ್ಯಾನ್. ಓಕೆ, ನ್ಯಾಲ್ ಅಂತ ಇದೆ ಅಂದರೆ AL. ಹೆಕ್ಸಾನ್ಯಾನ್ ಹೌದಾ? ವಾಯಲ್ ಬರುತ್ತೆ. ಆಲ್ ಅಂತ ಇದೆ. ಇದು ಓನ್ ಬ್ಯೂಟೇನೋನ್. ಏನೋನ್. ಓಕೆ, ಬ್ಯೂಟೇನೋನ್. ಬ್ಯೂಟೇನೋನ್. ಓಕೆ, ಬ್ಯೂಟ್ಯಾನೋನ್. ಬ್ಯೂಟೇನೋನ್. ಈ ಬರುತ್ತೆ. ಏನು ಬರುತ್ತೆ? ಬ್ಯೂಟಿನೋನ್ ಅಲ್ಲ, ಬ್ಯೂಟೇನೋನ್. ಕರೆಕ್ಟ್. ALON. ಬ್ಯೂಟೇನೋನ್ ಕರೆಕ್ಟ್. ಓಕೆ, ಬ್ಯೂಟೇನೋನ್ ಮತ್ತು ಹೆಕ್ಸಾನ್ಯಾನ್. ಇಲ್ಲಿ ನೋಡಿ, ಬ್ಯೂಟ್ ಅಂದರೆ ಎಷ್ಟು? ಬ್ಯೂಟ್ ಅಂದರೆ ಎಷ್ಟು? 4. ಹೌದಾ? ಬ್ಯೂಟ್ ಅಂದರೆ ಎಷ್ಟು? 4. ಈಗ AN. AN ಅಂದರೆ ಏನಿರುತ್ತೆ? ಎಲ್ಲ ಕಡೆ ಸಿಂಗಲ್ ಬಾಂಡ್. ONE. ONE ಅಂದರೆ ಯಾವ್ದು ಬರುತ್ತೆ? ಕೀಟೋನ್ ಗುಂಪು ಬರುತ್ತೆ. ಯಾವ ಗುಂಪು ಬರುತ್ತೆ? ಕೀಟೋನ್ ಗುಂಪು. ಕೀಟೋನ್ ಗುಂಪು ಯಾವಾಗ ಬರೀತೀರಾ? ಯಾವಾಗಲೂ 2 ಕಾರ್ಬನ್ ನಡುವೆ ಇರತಕ್ಕಂಥ ಕಾರ್ಬನ್ಗೆ, 2 ಕಾರ್ಬನ್ ನಡುವೆ ಇರತಕ್ಕಂಥ ಕಾರ್ಬನ್ಗೆ ಏನಾಗುತ್ತೆ? ಡಬಲ್ ಬಾಂಡ್ ಓ ಕನೆಕ್ಟ್ ಬರುತ್ತೆ. ಏನಿರುತ್ತೆ? 2 ಕಾರ್ಬನ್ ನಡುವೆ ಇರತಕ್ಕಂಥ ಕಾರ್ಬನ್ಗೆ ಏನಾಗುತ್ತೆ? ಡಬಲ್ ಬಾಂಡ್ ಓ ಕನೆಕ್ಟ್ ಬರುತ್ತೆ. ಆವಾಗ ಮಾತ್ರ ಅದನ್ನು ಏನಂತ ಕರಿತೀವಿ? ನಾವು ಕೀಟೋನ್ ಗುಂಪು ಅಂತ ಕರಿತೀವಿ. ಸರಿ, ಈಗ ಬ್ಯೂಟೇನ್ ಸ್ಟ್ರಕ್ಚರ್ ಮಾಡೋಣ. ಬ್ಯೂಟ್ ಅಂದರೆ ಎಷ್ಟು? 4 ಅಲ್ವಾ? ಅಂದರೆ ಮೊದಲನೇದಾಗಿ 4 ಕಾರ್ಬನ್ ಇಳಿಸ್ಕೊಳ್ತೀನಿ ನಾನು. 4 ಕಾರ್ಬನ್ ಇಳಿಸ್ಕೊಂಡ ನಂತರ ಇಲ್ಲಿ ನೋಡಿ, ಓನ್ ಅಂತ ಇದೆ ಅಲ್ಲ, ಅಂದರೆ ಡಬಲ್ ಬಾಂಡ್ ಓ ಬರುತ್ತೆ. ಡಬಲ್ ಬಾಂಡ್ ಓ ಎಲ್ಲಿ ಬರುತ್ತೆ? ಯಾವುದಾದ್ರೂ ಒಂದು ಕಾರ್ಬನ್ ತಗೋಣ. ಈ ಕಾರ್ಬನ್ ತಗೋಣ. ನಡುವೆ ಇರತಕ್ಕಂಥ 2 ಕಾರ್ಬನ್ ನಡುವೆ ಇರತಕ್ಕಂಥ ಕಾರ್ಬನ್ಗೆ ಮಾತ್ರ ತಗೋಬೇಕು. 2 ಕಾರ್ಬನ್ ನಡುವೆ ಇರತಕ್ಕಂಥ ಕಾರ್ಬನ್ಗೆ ಮಾತ್ರ ಏನು ಮಾಡಬೇಕು? ಡಬಲ್ ಬಾಂಡ್ ಓ ಅನ್ನು ತಗೋಬೇಕು. ಓ ಅನ್ನು ತಗೊಂಡ ನಂತರ ಆಯಿತು. ಬ್ಯೂಟ್ AN ಇದೆ ಅಲ್ವಾ? ಅಂದರೆ ಏನು? ಎಲ್ಲ ಕಡೆ ಸಿಂಗಲ್ ಬಾಂಡ್ ಆಯಿತು. ಏನಾಯ್ತು? ಎಲ್ಲ ಕಡೆ ಸಿಂಗಲ್ ಬಾಂಡ್ ಆಯಿತು. ಓಕೆ, ಈಗ ಉಳಿದಿದ್ದೇನು? ಕೊನೆಯ ಕೆಲಸ ಹೈಡ್ರೋಜನ್ ಹಾಕೋದು. ಈಗ ನೋಡಿ, ಇಲ್ಲಿ 5 ಆಗುತ್ತೆ ವ್ಯಾಲೆನ್ಸ್ ಇಟ್ಟರೆ. ಸೊ ಇದನ್ನು ಇಡೋಕ್ಕೆ ಬರೋದು. ಹೌದಾ? ಇದನ್ನು ಇಡೋಕ್ಕೆ ಬರೋದಿಲ್ಲ. ಇಲ್ಲಿ ಎಲ್ಲ ಕಡೆ ಏನು? ಹೈಡ್ರೋಜನ್. ಓಕೆ, ಈಗ ಇದರ ಸೂತ್ರ ಬರ್ರಿ. ಏನು ಬರುತ್ತೆ? ಸೂತ್ರ ಏನು ಬರುತ್ತೆ? ಎಷ್ಟು ಕಾರ್ಬನ್ ಇವೆ? 4 ಕಾರ್ಬನ್ ಇವೆ. C4H. ಎಷ್ಟಿವೆ ಹೈಡ್ರೋಜನ್? 3 4 5 6 7 8. C4H8O. ಒಂದು ಆಕ್ಸಿಜನ್ ಇದೆ ಅಲ್ಲ? O. C4H8O ಬರುತ್ತೆ. ಏನು ಬಂತು? C4H8O ಬರುತ್ತೆ.
ಓಕೆ, ಈಗ ಇದು ನೋಡಿ ಹೆಕ್ಸಾನೈಲ್ ನೋಡಿ. ಹೆಕ್ಸಾನೈಲ್ ಹೆಕ್ಸ್ ಅಂದ್ರೆ ಎಷ್ಟು? 6. ಮೊದಲನೇದಾಗಿ ಹೆಕ್ಸ್ ಅಂದ್ರೆ ಎಷ್ಟು? 6. ಓಕೆ, ಹೆಕ್ಸಾನೈಲ್ ಹೆಕ್ಸಾನೈಲ್ ಏನು ಬರುತ್ತೆ ಯೋಚನೆ ಮಾಡಿ ನೋಡಿ. ಇನ್ನೊಂದ್ಸಲ ವರ್ಡ್ ಬೇಕಿದ್ರೆ ನೋಡಿ. ಹೆಕ್ಸಾನೈಲ್ ಎ ಅಲ್ಲಿ ಬರುತ್ತೆ, ಹೌದಾ? ಇಲ್ಲಿ ಎ ಅಲ್ಲಿ ಬರುತ್ತೆ. ಸಾರಿ, ನಾವು ವಾಯಲ್ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಎ ಅಲ್ಲಿ ಬರುತ್ತೆ. ಇದೆಲ್ಲ ಏನು? ಎ ಅಲ್ಲಿ ಬರುತ್ತೆ. ಇಲ್ಲೇನು ಬರುತ್ತೆ? ಎ ಅಲ್ಲಿ ಹೆಕ್ಸಾನೈಲ್. ಓಕೆ, ಎ ಅಲ್ಲಿ ಬರುತ್ತೆ. ಎ ಎಲ್. ಓಕೆ, ಎಕ್ಸ್ ಎನ್ ಅಂದ್ರೆ ಏನು? ಸಿಂಗಲ್ ಬಾಂಡು. ಓಕೆ, ಎನ್ ಅಂದ್ರೆ ಏನು? ಸಿಂಗಲ್ ಬಾಂಡು. ಎ ಎಲ್ ಅಂದ್ರೆ ಆಲ್ಡಿಹೈಡ್. ಯಾವುದು? ಆಲ್ಡಿಹೈಡ್. ಆಲ್ಡಿಹೈಡ್ ಗ್ರೂಪ್ ಅಂದ್ರೆ ಸಿ ಡಬಲ್ ಬಾಂಡ್ ಓ ಬಾಂಡ್ ಎಚ್, ಈ ರೀತಿ ಇರುತ್ತೆ. ಇದೇನಿದು? ಆಲ್ಡಿಹೈಡ್ ಗ್ರೂಪ್, ಹೌದಾ? ಓಕೆ, ಇದನ್ನ ಮಾಡೋಣ. ಈ ಎಕ್ಸ್ ಅಂದ್ರೆ ಎಷ್ಟು? 6 ಇದೆ. ಸೊ 6 ಕಾರ್ಬನ್ ಇಳಿಸ್ಕೊತೀನಿ. ಎಷ್ಟು ಕಾರ್ಬನ್? 1 2 3 4 5 6 ಆಯ್ತಾ? 6 ಆಯ್ತು. ಈಗ ಏನು ಮಾಡಬೇಕು? ಎ ಎಲ್ ಎಲ್ಲ ಕಡೆ ಸಿಂಗಲ್ ಬಾಂಡ್. ಓಕೆ, ಲಾಸ್ಟಿಗೆ ಎ ಎಲ್ ಅಂದ್ರೆ ಏನು? ಆಲ್ಡಿಹೈಡ್ ಗ್ರೂಪ್. ಎ ಎಲ್ ಅಂದ್ರೆ ಏನು ಬರುತ್ತೆ? ಆಲ್ಡಿಹೈಡ್ ಗ್ರೂಪ್ ಅಂದ್ರೆ ಡಬಲ್ ಬಾಂಡ್ ಓ ಬಾಂಡ್ ಎಚ್ ಇರುತ್ತೆ. ಸರಿ, ಏನಿರುತ್ತೆ? ಡಬಲ್ ಬಾಂಡ್ ಓ ಬಾಂಡ್ ಎಚ್ ಆಲ್ಡಿಹೈಡ್ ಬಂತು. ಓಕೆ, ಇಷ್ಟ ಆಯ್ತಾ? ಈಗ ಉಳಿದಿದ್ದೇನು? ಎಲ್ಲ ಕಡೆ ಹೈಡ್ರೋಜನ್ ಹಾಕೋದು. ನೋಡಿ, ಇಲ್ಲಿ ಆಲ್ರೆಡಿ ಇದಕ್ಕೆ 4 ಬಾಂಡಿಗೆ ಟಚ್ ಮಾಡಿಬಿಡಿ. ಇದಕ್ಕೆ ಎಲ್ಲ ಕಡೆ 4 ಬಾಂಡ್ ಬರೋ ರೀತಿ ಮಾಡಿಬಿಡಬೇಕು. ಓಕೆ, ಈಗ ಉಳಿದ ಜಾಗದಲ್ಲೆಲ್ಲ ಆಯ್ತು. ಈಗ ಹೈಡ್ರೋಜನ್ ಹಾಕಿದಾಗ ಎಲ್ಲ ಕಡೆ ಹೈಡ್ರೋಜನ್ ಹಾಕಿದಾಗ ಈಗ ಇದ್ರ ಸೂತ್ರ ನೋಡಿ. ಸೂತ್ರ ಏನು ಬರುತ್ತೆ ನೋಡಿ, ಟ್ರೈ ಮಾಡಿ. ಎಷ್ಟು ಕಾರ್ಬನ್ ಇವೆ? 1 2 3 4 5 6. ಸಿ 6. ಹೈಡ್ರೋಜನ್ ಎಷ್ಟಿದೆ? 2 4 6 8 10 11, ಇಲ್ಲೊಂದು 12. ಟೋಟಲ್ ಆಗಿ 12 ಇದೆ. C6 H12, ಇನ್ನೊಂದು ಏನಿದೆ? O ಇದೆ. O. ಓಕೆ, C6 H12 O. ಇದ್ರದ್ದು ಏನಾಯ್ತು? ಸೂತ್ರ. ಓಕೆ, ಈ ಪ್ರಶ್ನೆ ಗೊತ್ತಾಯ್ತಾ ಕ್ಲಿಯರ್ ಆಗಿ? ಇದರಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೂಡ ಆಯಿತು. ಬ್ರೋಮೋಪೆಂಟೇನ್ಗೆ ರಚನಾ ಸಂಬಂಧಿಗಳು. ಬ್ರೋಮೋಪೆಂಟೇನ್ಗೆ ರಚನಾ ಸಂಬಂಧಿಗಳು ಇವೆಯೇ? ಬ್ರೋಮೋಪೆಂಟೇನ್ಗೆ ರಚನೆ ಸಂಬಂಧಿಗಳಿದ್ರೆ ಆ ರಚನಾ ಸಂಬಂಧಿಗಳು ಬೇರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಎಲ್ಲಿದೆ ನಮ್ಮ ಬ್ರೋಮೋಪೆಂಟೇನ್? ಇಲ್ಲೇ ಇದೆನಾ ಬ್ರೋಮೋಪೆಂಟೇನ್? ಈ ರೀತಿ ಸ್ಟ್ರಕ್ಚರ್ ಇದೆ, ನೆನ್ಪಿಟ್ಕೊಳ್ಳಿ. ಈಗ ಹೋಗಿ ಇಲ್ಲಿ ಬರೀತೀನಿ ನಾನು, ಬ್ರೋಮೋಪೆಂಟೇನ್ ಸ್ಟ್ರಕ್ಚರ್ನ ಬರೀತೀನಿ. ಈ ಬ್ರೋಮೋಪೆಂಟೇನ್ ಸ್ಟ್ರಕ್ಚರ್ಗೆ ರಚನಾ ಸಂಬಂಧಿಗಳನ್ನು ನೋಡೋಣ. ಓಕೆ, ಇದು ನೋಡಿ, ಬ್ರೋಮೋಪೆಂಟೇನ್ ಒಂದು ರೀತಿ ಪೆಂಟೇನ್ ಇದ್ದಂಗೆನಾ? ಬ್ರೋಮೋಪೆಂಟೇನ್ ಏನು? ಪೆಂಟೇನ್ ರೀತಿನೇನಾ? ಈ ಲೆಕ್ಚರ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ? ಪೆಂಟೇನ್ ರಚನಾ ಸಂಬಂಧಿಗಳನ್ನ ಮಾಡಿದ್ವಿ, ಹೌದು? ಪೆಂಟೇನ್ ರಚನಾ ಸಂಬಂಧಿಗಳನ್ನ ಮಾಡಿದ್ವಿ. ಈಗೇನು ಮಾಡಬೇಕು? ಬ್ರೋಮೋಪೆಂಟೇನ್ ಮಾಡಬೇಕು. ಏನು ಮಾಡಬೇಕು? ಬ್ರೋಮೋಪೆಂಟೇನ್ ಮಾಡಬೇಕು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಈಗ ಬ್ರೋಮೋಪೆಂಟೇನ್ ಮಾಡಿದಾಗ ಬ್ರೋಮೋಪೆಂಟೇನ್, ಓಕೆ, ಇದು ಸ್ಟ್ರಕ್ಚರ್ ಡೈಸಿದಾಗ ಈ ರೀತಿ ಬರ್ತದೆ. ಫಸ್ಟ್ 5 ಕಾರ್ಬನ್. ಓಕೆ, 5 ಕಾರ್ಬನ್. ಒಂದು ಕಡೆ ಏನು ಬರುತ್ತೆ? ಇಲ್ಲಿ ಬ್ರೋಮಿನ್ ಕಲರ್ ಬರೋಣ. ಬ್ರೋಮಿನ್ ಏನು ಮಾಡೋಣ? ಒಂದು ಕಲರ್ ಬರೋಣ. ಬ್ರೋಮೋಪೆಂಟೇನ್. ಉಳಿದಿದ್ದೆಲ್ಲ ಏನು? ಹೈಡ್ರೋಜನ್. ಓಕೆ, ಈಗ ಬ್ರೋಮೋಪೆಂಟೇನ್ ಈಗ ಒಂದು ಚೈನ್ ಆಯಿತು, ಇದು ಒಂದನೇದಾಯಿತು. ಎರಡನೇದು ನೋಡಿ, ಇದು ರಚನಾ ಸಂಬಂಧಿಗಳು ಅಂದರೆ ಸೇಮ್ ಇರಬೇಕು, ಫಾರ್ಮುಲಾ ಏನಿರಬೇಕು? ಸೇಮ್ ಇರಬೇಕು. ಸ್ಟ್ರಕ್ಚರ್ ಏನಾಗಬೇಕು? ಬದಲಾಗಬೇಕು. ಇಲ್ಲಿ ನೋಡಿ, ಇಲ್ಲಿ ಬ್ರೋಮಿನ್ ಬರುತ್ತೆ. ಈ ರೀತಿಯ ಸ್ಟ್ರಕ್ಚರ್ ನಾನು ರಚಿಸ್ಬೋದಾ? ನೋಡಿ, ಇದ್ರದ್ದು ಏನಿದೆ? C5 3 4 5 6 7 8 9 10 11. ಇದನ್ನು ಸೇಮ್ ಬ್ರೋಮೋಪೆಂಟೇನ್ ಬರುತ್ತೆ. ಓಕೆ, ನೋಡಿ, ಹೈಡ್ರೋಜನ್ ಕೂಡ ಕೌಂಟ್ ಮಾಡಿ, ಇದನ್ನು ಕೌಂಟ್ ಮಾಡಿ, ಸೇಮ್ ಇದೆ. ಮತ್ತೆ ಇನ್ನೊಂದು ಈ ರೀತಿ ಕೂಡ ರಚಿಸ್ಬೋದಾ?
ಈ ರೀತಿ ನೋಡಿ, ಕಾರ್ಬನ್ ಕಾರ್ಬನ್ ಕಾರ್ಬನ್. ಓಕೆ, ಇನ್ನೊಂದು ಕಾರ್ಬನ್ ತಗೊಂಡು ಇಲ್ಲಿ ಕಾರ್ಬನ್ ಹಚ್ಚಿ ಇಲ್ಲಿ BR ಹಾಕಬಹುದು ನಾವು. ಇದೆಲ್ಲ ಪ್ರಾಕ್ಟೀಸ್ ಇಂದ ಬರುತ್ತೆ. ಓಕೆ, ಯಾರಿಂದ ಬರುತ್ತೆ? ಪ್ರಾಕ್ಟೀಸ್ ಇಂದ. ಓಕೆ, ಇದು ಕೂಡ ಒಂದು ಸ್ಟ್ರಕ್ಚರ್ ಆಯಿತು. ಮತ್ತೆ ಯಾವ ರೀತಿ ಸ್ಟ್ರಕ್ಚರ್ ನಿರ್ಮಿಸಬಹುದು? 1 2 3 ಆಯಿತು. ಇನ್ನು ಯಾವ ರೀತಿ ಅಂದ್ರೆ ಪಾಸಿಬಲ್ ಇದೆ ನಾನು ನೋಡಿ, ಚೆಕ್ ಮಾಡಿ, ಟ್ರೈ ಮಾಡಿ. ಇಷ್ಟ ಬರುತ್ತೆ. ಓಕೆ, ಇನ್ನೊಂದು ಈ ರೀತಿ ಕೂಡ ಇಳಿಸ್ಬೋದು. ಕಾರ್ಬನ್ ಆಯಿತು, ಕೊನೆ ಕಾರ್ಬನ್ ಅಂತ ಹೇಳಿ ನಾನು ಮಿಡಲ್ ಅಲ್ಲಿ ಜಾಯಿನ್ ಮಾಡಿ ಲಾಸ್ಟಿಗೆ BR ಅನ್ನು ಜಾಯಿನ್ ಮಾಡಿ ಈ ರೀತಿ ಕೂಡ ಒಂದು ಸ್ಟ್ರಕ್ಚರ್ ಬರುತ್ತೆ. ಬಟ್ ಇದು ಆಲ್ಮೋಸ್ಟ್ ಸೇಮ್ ಆಗುತ್ತೆ, ವ್ಯತ್ಯಾಸ ಏನಿಲ್ಲ. ಓಕೆ, ಬಟ್ ಇದ್ರ ಬಗ್ಗೆ ಇವೆರಡರ ನಡುವೆ ವ್ಯತ್ಯಾಸ ಇರುತ್ತೆ. ಇದನ್ನು 11th 12th ಇನ್ನೂ ಡೀಟೇಲ್ ಆಗಿ ಕಲಿತೀರಾ. ಓಕೆ, ಈಗ ಇಲ್ಲಿವರೆಗೆ ಸರಿ. ಇದು ಬ್ರೋಮೋಪೆಂಟನ್ನ ಕೆಲವೊಂದು ಸ್ಟ್ರಕ್ಚರ್ಗಳಾಯಿತು, ರಚನಾ ಸಮಯಗಳಾಯಿತು. ಮುಂದಿನ ಪ್ರಶ್ನೆ ಹೋಗೋಣ. ಈ ಮುಂದಿನ ಪ್ರಶ್ನೆಯಲ್ಲಿ ನೋಡಿ, ಈ ಕೆಳಗಿನ ಸಂಯುಕ್ತಗಳನ್ನು ಹೇಗೆ ಹೆಸರಿಸಿವೆ? ಇದನ್ನು ನೋಡಿ, ಪ್ರಶ್ನೆ ಕ್ಲಿಯರ್ ಇದೆ. ಓಕೆ, ಈ ಕೆಳಗಿನ ಸಂಯುಕ್ತಗಳನ್ನು ಹೇಗೆ ಹೆಸರಿಸಿವೆ? ಈ ಕೆಳಗೆ ಇರತಕ್ಕಂಥ ಸಂಯುಕ್ತಗಳನ್ನ ಹೆಸರಿಸಿವೆ. ಇದನ್ನು ಆಲ್ರೆಡಿ ಒಂದು 25 ಪ್ರಶ್ನೆಗಳನ್ನ ಮಾಡಿದ್ದೀವಿ. ಭಾಳಷ್ಟು ಕ್ವಶನ್ ಇದ್ರ ಮೇಲೆ. ಈಗೇನಿಲ್ಲ, ಸುಮ್ಮನೆ ಪ್ರಾಕ್ಟೀಸ್. 1 ಕಾರ್ಬನ್ 2 ಕಾರ್ಬನ್ ಅದ ಹೆಸರು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಮೊದಲು ಕಾರ್ಬನ್ ಎಣಿಸ್ಬೇಕು, ಆಮೇಲೆ ಫಂಕ್ಷನಲ್ ಗ್ರೂಪ್ ಯಾವ್ದು ನೋಡಬೇಕು, ಮತ್ತು ಆಮೇಲೆ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ, ಅದನ್ನು ನೋಡಬೇಕು. ಹೌದಾ? ಏಕಬಂಧ ದ್ವಿಬಂಧ ಯಾವ ರೀತಿ ಇರುತ್ತೆ ಅದು ನೋಡಬೇಕು. ಮತ್ತು ಇದೆಲ್ಲ ಆದ ನಂತರ ಏನು ಮಾಡಬೇಕು? ಅದು ಒಂದು ಟೇಬಲಲ್ಲಿ ಸಫಿಕ್ಸು ಪ್ರಿಫಿಕ್ಸ್ ಅಂದರೆ ಪೂರ್ವ ಪದ ಮತ್ತು ಅಂತ್ಯಪದ ಇವರನ್ನೆಲ್ಲ ಜೋಡಣೆ ಮಾಡಿ ಬರಬೇಕು. ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಲ್ವ ಲೆಕ್ಚರ್ ನಂಬರ್ 4ರಲ್ಲಿ ಅನಿಸುತ್ತೆ. ಹೌದಾ? ಲೆಕ್ಚರ್ ನಂಬರ್ 4ರಲ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಇವ್ರನ್ನ ಅಷ್ಟೇ ಹೆಸರಿಸೋದು, ಸಿಂಪಲ್ ಆಗಿ ಪ್ರಾಕ್ಟೀಸ್. ಇಲ್ಲೇನಿದೆ? 1 ಕಾರ್ಬನ್ 2 ಕಾರ್ಬನ್ 2 ಕಾರ್ಬನ್ ಆಯಿತು. ಏನಾಯಿತು? 2 ಕಾರ್ಬನ್ 2 ಕಾರ್ಬನ್ ಒಂದು ಬ್ರೋಮಿನ್ಗೆ ಕನೆಕ್ಟ್ ಇದೆ. 2 ಕಾರ್ಬನ್ ಇದ್ದಾಗ ಏನು ಬರುತ್ತೆ? ಇತ್ತು. ಹೌದಾ? ಇತ್ತು. ಎಲ್ಲ ಕಡೆ ಸಿಂಗಲ್ ಬಾಂಡು ಈಥೇನ್ ಪ್ಲಸ್ ಇಲ್ಲಿ ಬ್ರೋಮೋ ಇದೆ ಅಲ್ವಾ, BR ಇದೆ ಅಂದರೆ ಬ್ರೋಮೋ ಈಥೇನ್ ಆಗುತ್ತೆ. ಏನಾಗುತ್ತೆ? ಫಸ್ಟಿಗೆ BR ಇದೆ ಅಲ್ವಾ, BR ಇದ್ದಾಗ ಏನಾಗುತ್ತೆ? ಮುಂದ್ಗಡೆ ಹೋಗುತ್ತೆ. ಸೊ ಬ್ರೋಮೋ ಈಥೇನ್ ಏನಾಗುತ್ತೆ? ಬ್ರೋಮೋ ಈಥೇನ್. ಓಕೆ, ಬ್ರೋಮೋ ಈಥೇನ್ ಆಯ್ತು ಇದರ ಹೆಸರು. ಇದರ ಹೆಸರು ನೋಡಿ, ಇದರ ಹೆಸರೇನು ನೋಡಿ? ಡೈರೆಕ್ಟ್ ಆಗಿ ಅಲ್ಡಿಹೈಡ್ ಗ್ರೂಪನ್ನೇ ಕೊಟ್ಟಿದ್ದಾರೆ. ಇದು ಹೆಚ್ಚಿನ ಬಿಟ್ಟಾಗ ಇದು ನೋಡಿ ಏನಾಗಿ ಕಾಣುತ್ತೆ? ಅಲ್ಡಿಹೈಡ್ ಆಗಿ ಕಾಣುತ್ತಾ? ನೋಡಿ, ಇದು ಅಲ್ಡಿಹೈಡ್ ಆಗಿ ಕಾಣುತ್ತಾ? ಹೌದಲ್ವಾ? ಸೊ ಇದನ್ನ ಏನಂತ ಕರಿಬೋದು ನಾವು ಡೈರೆಕ್ಟ್ ಆಗಿ? ನೋಡಿ, ಯೋಚನೆ ಮಾಡಿ, ಥಿಂಕ್ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ಇದಕ್ಕೆ ಏನಂತ ಕರಿತೀವಿ? ಇದನ್ನ 1 ಕಾರ್ಬನ್ನು 1 ಆಕ್ಸಿಜನ್ನು 2 ಹೈಡ್ರೋಜನ್ಗೆ ಕನೆಕ್ಟ್ ಇದೆ. ಏನಿದೆ? 1 ಕಾರ್ಬನ್ನು. ಇದು ನೋಡಿ, ಇದು ಮಿಥೇನ್ ರೀತಿ ಇದೆ ಸ್ಟ್ರಕ್ಚರ್. ಫಸ್ಟಿಗೆ ಬರ್ತಾ ಇರ್ತಕ್ಕಂಥ ಮಿಥೇನ್. ಫಸ್ಟ್ ಯಾವುದು ಇದೆ ಅಲ್ವಾ ಬೇಸಿಕ್ ಆಗಿ ಬರೋದು? ಇದು ಮಿಥೇನ್. ಈ ಮಿಥೇನ್ಗೆ ಏನಾಗಿದೆ? ಈ 2 ಹೈಡ್ರೋಜನ್ ತೆಗೆದಿದ್ದಾರೆ. ಹೌದಾ? ಇವೆರಡು ಹೈಡ್ರೋಜನ್ ತೆಗೆದು ಏನು ಮಾಡಿದ್ದಾರೆ? ಒಂದು ಡಬಲ್ ಬಾಂಡ್ ಆಕ್ಸಿಜನ್ ಇಟ್ಟಿದ್ದಾರೆ. ಏನು ಮಾಡಿದ್ದಾರೆ? ಡಬಲ್ ಬಾಂಡ್ ಆಕ್ಸಿಜನ್ ಇಟ್ಟಿದ್ದಾರೆ. ಈ ರೀತಿ ಇಟ್ಟಾಗ ಏನಂತ ಕರಿತೀವಿ? ಇದನ್ನ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಇದು ನೋಡಿ, ಆಲ್ಡಿಹೈಡ್ ಗುಂಪು ಇದೇನಿದು? ಆಲ್ಡಿಹೈಡ್ ಗುಂಪು. ಓಕೆ, ಡೈರೆಕ್ಟ್ ಆಗಿ ಒಂದು ಹೆಚ್ಚಿಗೆ ಕನೆಕ್ಟ್ ಇದ್ದಾಗ ಏನಂತ ಕರಿತೀವಿ? ಇದನ್ನ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಫಾರ್ಮೈಲ್ ಪ್ಲಸ್ ಆಲ್ಡಿಹೈಡ್. ಓಕೆ, ಫಾರ್ಮೈಲ್ ಮತ್ತೆ ಆಲ್ಡಿಹೈಡ್ ಸೇರಿಸಿ ಬಂದಾಗ ಏನಾಗುತ್ತೆ? ಫಾರ್ಮಾಲ್ಡಿಹೈಡ್ ಆಗುತ್ತೆ. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮೋಸ್ಟ್ಲಿ ಇದು ಕೊನೆಯ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಓಕೆ,
ಓಕೆ, ಕೊನೆಯ ಪ್ರಶ್ನೆ. ಈಗ ಈ ಪ್ರಶ್ನೆಯಲ್ಲಿ ನೋಡಿ, ಇದು ಇವೆಲ್ಲಕ್ಕಿಂತ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ ಎಷ್ಟು ಕಾರ್ಬನ್ ಇದೆ, 1 2 3 4 5 6. 6 ಪ್ರಶ್ನೆ 6 ಸಾರಿ ಎಷ್ಟಿವೆ, 6 ಕಾರ್ಬನ್ ಇವೆ. 6 ಕಾರ್ಬನ್ ಅಂತಂದ್ರೆ ಏನು ಬರುತ್ತೆ, ಕಾರ್ಬನ್ನು 6 ಇದ್ದಾಗ ಏನು ಬರುತ್ತೆ, ಹೆಕ್ಸ್. ಹೌದಾ, ಹೆಕ್ಸ್. ಕಾರ್ಬನ್ 6 ಇದ್ದಾಗ ಹೆಕ್ಸ್. ಇಲ್ಲಾದರೂ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ಇಲ್ಲಿ ನೋಡಿ ಏನಿದೆ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಏನಿದೆ, ಟ್ರಿಪಲ್ ಬಾಂಡ್ ಇದೆ. ಟ್ರಿಪಲ್ ಬಾಂಡ್ ಇದ್ದಾಗ ಏನು ಬರುತ್ತೆ, ಇದು ಹೆಕ್ಸೋ ಬೈ ಎನ್ ಇ, ಹೆಕ್ಸೈಲ್. ಏನಾಗುತ್ತೆ, ಹೆಕ್ಸೈಲ್. ಎಲ್ಲಿ ಕ್ರಿಯಾ ಗುಂಪುಗಳಿಲ್ಲ, ಸೊ ಏನಾಗುತ್ತೆ, ಇದು ಹೆಕ್ಸೈಲ್. ಇದರ ಹೆಸರು ಏನಾಗುತ್ತೆ, ಹೆಕ್ಸೈಲ್. ಓಕೆ, ಈಗ ನೆಕ್ಸ್ಟ್ ಲೆಕ್ಚರ್ಗೆ ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕಂದ್ರೆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು. ಓಕೆ, ಇದು ಇಂಪಾರ್ಟೆಂಟ್ ಟಾಪಿಕ್, ಸ್ಕಿಪ್ ಮಾಡೋ ಹಾಗಿಲ್ಲ. ಸರಿ ಏನಂದರೆ ಇಲ್ಲಿ ಕೆಲವೊಂದು ಕ್ರಿಯೆಗಳಿವೆ, ದಾನ ಕ್ರಿಯೆ ಅಂತ, ಮತ್ತೆ ಯಾವುದು ಆದೇಶನ ಕ್ರಿಯೆ ಅಂತ, ಉತ್ಕರ್ಷಣ ಕ್ರಿಯೆ ಅಂತ. ಈ ರೀತಿ ಎಲ್ಲ ಕ್ರಿಯೆಗಳನ್ನ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಕೆಲವೊಬ್ಬರಿಗೆ ಇದು ರಿಯಾಕ್ಷನಲ್ಲಿ ಭಾಳ ತೊಂದರೆ ಆಗುತ್ತೆ. ಇದು ರಿಯಾಕ್ಷನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು, ಇದನ್ನೆಲ್ಲ ಡೀಟೇಲ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ಲೆಕ್ಚರಲ್ಲಿ ಹೋಗೋಣ, ಮತ್ತೆ ಅಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.